IAS ಅಧಿಕಾರಿಯಾಗಿದ್ದ ಕೆ. ಶಿವರಾಮ್ ರವರ ಸ್ಥಾಪಿತ ಛಲವಾದಿ ಮಹಾಸಭಾ ಕೋಲಾರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ಕೋಲಾರ ನಗರದ ನಚಿಕೇತ ನಿಲಯ ಬುದ್ಧ ವಿಹಾರದಲ್ಲಿ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ RT ನಾರಾಯಣಪ್ಪ ನೇತೃತ್ವ ವಹಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ AK ವೆಂಕಟೇಶ್, ಅಶೋಕ್, ಮಂಜುಳಾ, ರಾಧಾಕೃಷ್ಣ, KV ಸುಬ್ರಹ್ಮಣಿ, KGF ತಾಲೂಕು ಗೌರವಾಧ್ಯಕ್ಷ R ಕೆಂಚಪ್ಪ, KGF ತಾಲೂಕು ಅಧ್ಯಕ್ಷ ಸಾಮ್ರಾಟ್ ಕೃಷ್ಣಮೂರ್ತಿ, ಚಲಪತಿ, ಚಂದ್ರಯ್ಯ, ರಾಮಕೃಷ್ಣಪ್ಪ, ವೆಂಕಟೇಶಪ್ಪ, ತಿಪ್ಪಣ್ಣ, ರವೀಂದ್ರ, G ಮುನಿಸ್ವಾಮಿ, SR ನಾರಾಯಣಪ್ಪ, ಚಂದ್ರಪ್ಪ, ವೆಂಕಟೇಶಪ್ಪ, DM ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ TV ನ್ಯೂಸ್, ಕೋಲಾರ. ನಮಸ್ತೆ. ಸಿ ನಾರಾಯಣಪ್ಪ ಅಂತ, ಜಿಲ್ಲಾಧ್ಯಕ್ಷರು ಛಲವಾದಿ ಮಹಾಸಭಾ ಕೋಲಾರ ಜಿಲ್ಲೆ. ಈ ದಿನ ನಾವು ಪ್ರತಿ ತಿಂಗಳು 2ನೇ ಶನಿವಾರ ಕೋಲಾರಲ್ಲಿ ಮಾಸಿಕ ಸಭೆಯನ್ನು ಛಲವಾದಿ ಮಹಾಸಭಾದ ವತಿಯಿಂದ ತಾಲೂಕು ಸಮಿತಿ, ಜಿಲ್ಲಾ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸೇರಿ ಸಭೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಸಭೆ ಮಾಡಿದ್ವಿ. ಇದರ ಉದ್ದೇಶ ಏನಂದರೆ, ನಾವು ಕೋಲಾರ ಜಿಲ್ಲೆಯಲ್ಲಿ ಛಲವಾದಿ ಮಹಾಸಭಾವನ್ನು ಪ್ರಬಲವಾಗಿ ಕಟ್ಟಬೇಕು, ಒಂದು ಜಿಲ್ಲಾ ಸಮಾವೇಶ ಮಾಡಬೇಕನ್ನೋ ಒಂದು ನಿರ್ಣಯ ಇವತ್ತೆಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಿರ್ಧಾರ ಮಾಡಿದ್ವಿ. ಇದರ ಪ್ರಕಾರ ನವೆಂಬರ್ 2ನೇ ವಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಛಲವಾದಿ ಮಹಾಸಭಾ ವತಿಯಿಂದ ಜಿಲ್ಲಾ ಸಮಾವೇಶವನ್ನು ವಿಜೃಂಭಣೆಯಿಂದ ಮಾಡಿ ಎಲ್ಲ ನಮ್ಮ ಸಮುದಾಯದ ಮಂತ್ರಿಗಳನ್ನ, ಶಾಸಕರನ್ನ, ನಮ್ಮ ಸಮುದಾಯದ ಮುಖಂಡರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕು, ಅದನ್ನು ಸಹ ಯಶಸ್ವಿಗೊಳಿಸಬೇಕು ಅನ್ನೋದನ್ನು ಎಲ್ಲ ನಮ್ಮ ಅಭಿಪ್ರಾಯ ತಗೊಂಡು ಆ ನಿರ್ಧಾರ ಇವತ್ತು ಇಲ್ಲಿ ಮಾಡಿ. ಏನು IAS ಆಫೀಸರ್ ಕರ್ನಾಟಕ ರಾಜ್ಯದ ಪ್ರಥಮ ಬಾರಿಗೆ ಕನ್ನಡದಲ್ಲಿ IAS ಅನ್ನು ಮಾಡಿ ದಿವಂಗತ ಶಿವರಾಮ್ ಸಾರು ಜನಾಂಗದ ಮತ್ತು ಸಮುದಾಯದ ಹೇಳಿಕೆಗಾಗಿ ಅದು ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪಗಳನ್ನು ಕಟ್ಟಿ ಸಮುದಾಯವನ್ನು ಒಗ್ಗಟ್ಟು ಮಾಡಲಿಕ್ಕೆ ಅಲ್ಲಿ ಆಸ್ತಿಯನ್ನು ಮಾಡಿರ್ತಿದ್ದಾರೆ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಹೃದಯ ಭಾಗದಲ್ಲೂ ಕೂಡ ಇಲ್ಲಿ ಕೂಡ ಆಸ್ತಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಅವರ ನೆನಪಿನಲ್ಲಿ ಅವರ ಶಕ್ತಿಯನ್ನು ನಾವು ಇದ್ದಾರೆ ಅಂತೇಳಿ ಅವರ ಶಕ್ತಿಯನ್ನು ಬಳಸಿಕೊಂಡು ಇವತ್ತು ಈ ಕೋಲಾರ ಜಿಲ್ಲೆಯ ಇವತ್ತು ಪ್ರತಿ ತಿಂಗಳ 2ನೇ ಶನಿವಾರ ನಾವು ಮಾಸಿಕ ಸಭೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನವೆಂಬರ್ 20ನೇ ತಾರೀಕು ಒಳಗಡೆ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಂಡು ಸಂಬಂಧಪಟ್ಟಂಥ ರಾಜ್ಯದ ಎಲ್ಲ ಸಚಿವರನ್ನು, ಸಮುದಾಯದ ಸಚಿವರನ್ನು ಮತ್ತು ಶಾಸಕರನ್ನು ಕರೆಸಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಇವತ್ತು ಎಲ್ಲ ತೀರ್ಮಾನಗಳನ್ನು ಎಲ್ಲರೂ ಸೇರಿ ತೀರ್ಮಾನ ಕೈಗೊಂಡಿರ್ತೀವಿ. ಹಾಗಾಗಿ ಇದು ಸಮುದಾಯಕ್ಕೆ ಮೀಸಲಾಗಿರ್ತದೆ, ಸಮುದಾಯದ ಕಾರ್ಯಕ್ರಮ ಆಗಿರ್ತದೆ. ಈ ಹಿಂದೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಛಲವಾದಿಗಳು ಅಂದರೆ ಸಮುದಾಯದವರು ಇದರಲ್ಲಿ ಭಾಗವಹಿಸ್ತೀರಿ ಅಂತ ನಂಬಿ ನಾವು ನಿಮ್ಮನ್ನು ಈ ಮೂಲಕ ಕರೆಯಲನ್ನು ಕೊಡ್ತಾ ಇದ್ದೀವಿ. ನಮಸ್ತೆ. ಛಲವಾದಿ ಮಹಾಸಭಾ ಸೇರಿ ಮಾತಾಡ್ತಿದ್ದೀವಿ. ಇಲ್ಲಿ ಮಹಿಳಾ ಸಂಘಟನೆಯಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಮಹಾಸಭೆಯನ್ನು ನಡೆಸಿದ್ದೀವಿ. ಈ ದಿನ ನಾವೆಲ್ಲರೂ ಸೇರಿರೋಂಥದ್ದು ಮಹಿಳೆಯರಿಗೂ ಒಂದು ಸ್ಥಾನ ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸೇರಿರೋದು. ಇವರು ಏನು ಸಭೆ ನಡೆಸಿದ್ರು, ಜಿಲ್ಲಾ ಸಮಾವೇಶ ನಡೆಸೋ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಈ ಸಭೆಯನ್ನು ನಡೆಸಿದ್ದಾರೆ.